ಒಂದು ಕಾರಲ್ಲಿ ಕಂಫರ್ಟ್ ಇದ್ದರೆ ಲುಕ್ಸ್ ಚೆನ್ನಾಗಿರಲ್ಲ, ಲುಕ್ಸ್ ಇದ್ದರೆ ಸೇಫ್ಟಿ ಇರಲ್ಲ, ಸೇಫ್ಟಿ ಇದ್ದರೆ ಫೀಚರ್ಸ್ ಕಮ್ಮಿ ಇರುತ್ತೆ, ಫೀಚರ್ಸ್ ಇದ್ದರೆ ರೈಡಿಂಗ್ ಡೈನಾಮಿಕ್ಸ್ ಎಗರೋಗಿರುತ್ತೆ. ಎಲ್ಲ ಒಂದರಲ್ಲೇ ಸಿಗುತ್ತೆ ಅನ್ನೋ ಕಾರ್ ಪ್ರೈಸಿಂಗು ಆಕಾಶ ಮುಟ್ಟಿರುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಒಂದೇ ಕಾರಲ್ಲಿ ಕೈಗೆಟಕಬೇಕು ಅಂತಲೇ ನಮ್ಮ ದೇಶದ ಬ್ರ್ಯಾಂಡ್ ಮಹೀಂದ್ರಾನವರು ಒಂದು ಗಜನ ಲಾಂಚ್ ಮಾಡಿದ್ದಾರೆ. ಅದೇ ಮಹೀಂದ್ರಾ ಥಾರ್ ರಾಕ್ಸ್. ಇಂಡಿಯಾದಲ್ಲೇ ರೈಟ್ ನಾವು ಮೋಸ್ಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಕಾರ್ ಮಹೀಂದ್ರಾ ಥಾರ್ ರಾಕ್ಸ್. ಪ್ರಾಪರ್ ಆಫ್ ರೋಡಿಂಗ್ ವೆಹಿಕಲ್ಲು, ಫ್ಯಾಮಿಲಿ ವೆಹಿಕಲ್ ಆಗಿ ಲಾಂಚ್ ಆಗಿರಲಿಲ್ಲ ಎಲ್ಲೂ. ಆ ಥರದೊಂದು ಕಾರ್ ಬೇಕಿತ್ತು ಅಂತಂದರೆ ಜೀಪ್ ರ್ಯಾಂಗ್ಲರ್ಗೆ ಹೋಗಬೇಕಾಗಿತ್ತು, ಅದು ಕೂಡ ಆಲ್ಮೋಸ್ಟ್ 1 crore ಆಗುತ್ತೆ. ಬಟ್ ಒಂದು ಬಜೆಟಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ಸು ಮತ್ತು ಎಲ್ಲ ಕಂಫರ್ಟ್ ಆ್ಯಂಡ್ ಫೀಚರ್ಸ್ ಬೇಕಾಗಿತ್ತು. ಅದೇ ಟೈಮ್ಗೆ ಮಹೀಂದ್ರಾನವರು ಈ ಕಾರ್ ಲಾಂಚ್ ಮಾಡಿದ್ದಾರೆ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್ನ ಆಲ್ಮೋಸ್ಟ್ ಪರ್ಫೆಕ್ಟ್ ರೇಂಜ್ಗೆ ಲಾಂಚ್ ಮಾಡಿದ್ರೆ ಏನಾಗತ್ತೆ ಹೇಳಿ? ಅದೇ ಆಗಿರೋದು ಇವಾಗ ಮಹೀಂದ್ರಾ ಥಾರ್ ರಾಕ್ಸ್ ವಿಷಯದಲ್ಲಿ. ಲೆಟ್ ಸ್ಟಾರ್ಟ್ ವಿತ್ ದ ಕೀ. ಆ್ಯಕ್ಚುಲಿ ಕೀ ಈ ಥರ ಇದೆ. ಬೇರೆ ಮಹೀಂದ್ರಾ ಕಾರ್ಸ್ ಏನಿದೆ ಅದೇ ಥರನೇ ಕೀ ಕೊಟ್ಟಿದ್ದಾರೆ. ಲಾಕ್ ಕೊಟ್ಟಿದ್ದಾರೆ, ಅನ್ಲಾಕ್ ಕೊಟ್ಟಿದ್ದಾರೆ ಆ್ಯಂಡ್ ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಮಹೀಂದ್ರಾ ಲೋಗೋ ಬರುತ್ತೆ ಆ್ಯಂಡ್ ಫ್ಲಿಪ್ ಕೀ ಕೂಡ ಬರುತ್ತೆ. ಬಟ್ ಇದ್ರದ್ದು ಯೂಸ್ ಇಲ್ಲ, ಬಿಕಾಸ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಏನಾದ್ರು ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಮ್ಯಾನ್ಯುವಲಿ ಎಂಟರ್ ಆಗೋಕ್ಕೆ ಕೀ, ಸೊ ಹಾಗೆ ಈ ಥರ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಒಂದಿಷ್ಟು ಫಂಕ್ಷನ್ಸ್ ಕೂಡ ಇದೆ. ಕಂಟಿನ್ಯೂಸ್ ಆಗಿ ಅನ್ಲಾಕ್ ಬಟನ್ನ ಹಿಡ್ಕೊಂಡಾಗ ವಿಂಡೋಸು ಫ್ರಂಟ್ ರೋಲ್ ಡೌನ್ ಆಗುತ್ತೆ ಆ್ಯಂಡ್ ಈವನ್ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಓಪನ್ ಆಗುತ್ತೆ. ಥಾರ್ ರಾಕ್ಸ್ ಬಂದು ಬೇಸ್ ವೇರಿಯಂಟಲ್ಲಿ ನಿಮಗೆ 2 wheel ಡ್ರೈವ್ ಆಪ್ಷನ್ ಸಿಗುತ್ತೆ, ಅದು ಕೂಡ ಪೆಟ್ರೋಲೇನೇ. ಪೆಟ್ರೋಲಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗಲ್ಲ, ಬರೀ ಡೀಸೆಲಲ್ಲಿ ಮಾತ್ರ 4x4 ಇರುವಂಥದ್ದು. ಆ್ಯಂಡ್ ಬೇಸ್ ವೇರಿಯಂಟ್ ಪೆಟ್ರೋಲ್ ಬಂದು 12.99 lakhs ಸ್ಟಾರ್ಟ್ ಆಗುತ್ತೆ. ಟಾಪ್ ಆ್ಯಂಡ್ ಡೀಸೆಲ್ಲು ಮ್ಯಾನ್ಯುವಲ್ ರಿಯರ್ ವೀಲ್ ಡ್ರೈವು 26 ಸಮಥಿಂಗ್ ಆಗುತ್ತೆ. ಸೊ ನನ್ನ ಕೇಳಿದ್ರೆ ನೀವು ಆಫ್ ರೋಡ್ ತುಂಬ ಮಾಡಲ್ಲ ಅಂತಂದರೆ ಜಸ್ಟ್ ಗೆದ್ದ ರಿಯರ್ ವೀಲ್ ಡ್ರೈವ್ಸ್ ಅಂತ ಇಟ್ಸ್ ಮೇಕ್ಸ್ ಮೋರ್ ಸೆನ್ಸ್. ಆ್ಯಕ್ಚುಲಿ ಆನೆಟ್ ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ 2 ಸ್ಟೆಪ್ಸಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಒಳಗಡೆಯಿಂದ ನಾರ್ಮಲ್ ಆಗಿ ಹೆಂಗೆ ಓಪನ್ ಮಾಡ್ತೀವೋ ಬೇರೆ ಕಾರ್ಸ್ಗಳಿಗೆ ಅದೇ ಥರ ಓಪನ್ ಮಾಡಬೇಕು. ಸೆಕೆಂಡ್ಲಿ ಇಲ್ಲಿ ಲಾಕಿಂಗ್ ಕೇಸ್ ಕೂಡ ಕೊಟ್ಟಿದ್ದಾರೆ, ಈ ಕಡೆ ಒಂದು ಈ ಕಡೆ ಒಂದು. ಏನಕ್ಕೆ ಅಂತಂದರೆ ತುಂಬ ಅಪ್ರೇಟಾಗಿ ಕೂತಿದೆ, ಇದು ತುಂಬ ಫಾಸ್ಟಾಗಿ ಹೊಡಿತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಿ ವಾಪಸ್ ಅಲ್ಲಿ ಬಂದು ಕೂರಬಾರ್ದು ಅನ್ನೋ ಕಾರಣಕ್ಕೆ ಈ ಥರದೊಂದು ಸೇಫ್ಟಿ ಮೆಕ್ಯಾನಿಸಮ್ ಕೊಟ್ಟಿರುವಂಥದ್ದು. ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ. ಥಾರ್ 3 door ಯಾರೇ ತೊಗೊಂಡ್ರು ಫಸ್ಟು ಅಪ್ಗ್ರೇಡ್ ಮಾಡಿಸ್ತಾ ಇದ್ದಾನೆ ಫ್ರಂಟ್ ಹೆಡ್ಲೈಟು, ಬಿಕಾಸ್ ಆ ಒಂದು ಬೀಸ್ಟ್ ವೈಪ್ ಕೊಡ್ತಾಯಿತ್ತು ಆಫ್ಟರ್ ಮಾರ್ಕೆಟ್ ಹೆಡ್ಲ್ಯಾಂಪು. ಬಟ್ ಥಾರ್ ರಾಕ್ಸಲ್ಲಿ ಆ ಥರ ಇಲ್ಲ, ಕಂಪ್ಲೀಟ್ಲಿ ಆಫ್ಟರ್ ಮಾರ್ಕೆಟ್ ಹೆಡ್ಲ್ಯಾಂಪ್ ಥರನೇ ಕಾಣಬೇಕು ಆ ಥರದ್ದೊಂದು ಹೆಡ್ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಶೇಪ್ಡ್ ಹೆಡ್ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ ಆ್ಯಂಡ್ ಒಳಗಡೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಸಿ ಶೇಪ್ಡ್ LED DRL ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟ್ ಕೂಡ ತುಂಬ ಬ್ರೈಟ್ ಆಗಿದೆ ಅಂತಲೇ ಹೇಳ್ಬೋದು. ಇಂಡಿಕೇಟರ್ ಕೂಡ ಆ್ಯಕ್ಚುಲಿ ಇಟ್ಸ್ LED ಗೈಸ್. ಇಂಡಿಕೇಟರ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಬಂಪರಲ್ಲೂ ಕೂಡ LED ಫಾಗ್ ಲ್ಯಾಂಪ್ ಪ್ಲೇಸ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆ್ಯಂಡ್ ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಕಡೆ ಒಂದು ಸೆನ್ಸರ್ ಬರುತ್ತೆ. ಸೊ ಟೋಟಲಾಗಿ 2 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಮುಂದೆಯಿಂದ ಎಷ್ಟು ರಗಡ್ ಲುಕ್ ಇದೆ ಅಂತ ನೋಡ್ತಿರ್ಬೋದು ನೀವು. ಆ್ಯಂಡ್ ಈ ಕಾರ್ ಹಿಂದೆ ಬರ್ತಿದ್ರೆ ಒಂದು ಭಯ ಕೊಡುತ್ತೆ ಆ್ಯಂಡ್ ರೋಡಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡುತ್ತೆ. ಅಂಥ ಬಿಗ್ ಅಗ್ರೆಸಿವ್ ರಗಡ್ ಲುಕ್ ಕೊಡ್ತಿದೆ ಫ್ರಂಟಿಂದ. ಬಾನೆಟ್ ಓಪನ್ ಮಾಡಿದ್ಮೇಲೆ ಬಾನೆಟ್ನ ಲಿಫ್ಟ್ ಮಾಡೋಕ್ಕೆ ಇಲ್ಲಿ ಪ್ರಾಪರಾಗಿ ಸ್ಲಾಟ್ ಕೊಟ್ಟಿದ್ದಾರೆ 2 ಕಡೆನೂ. ಮಹೀಂದ್ರಾ ಅನ್ನೋದನ್ನು ಕೊಟ್ಟಿರೋದು ನೋಡ್ಬೋದು. ಇದು ಬಂದು 6 lat ಗ್ರಿಲ್ ಸ್ನೇಹಿತರೆ. ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ರ್ಯಾಂಗ್ಲರ್. ಲಿಟ್ರಲಿ ದಿಸ್ ಈಸ್ ನಾಟ್ ಜಸ್ಟ್ ಅನ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ 3 door ಥಾರ್ ಗೈಸ್, ಬಿಕಾಸ್ ಆ ಥರ ಮಾಡಿದಿದ್ರೆ ತುಂಬ ಇಂಪ್ರಪೋರ್ಷನೇಟ್ ಆಗಿರೋದು ಡಿಸೈನ್ ಲ್ಯಾಂಗ್ವೇಜ್ ವೈಸು. ಬಟ್ ಆ ರೀತಿ ಮಾಡಿಲ್ಲ. ಇಂಡಿಕೇಟರ್ ಬಂದು ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇದೊಂದು ಹ್ಯಾಲೋಜನ್. ವೀಲರ್ ಚೆಸ್ಟ್ ಕೂಡ ಕಂಪ್ಲೀಟ್ ಆಗಿ ಬಾಡಿಯಿಂದ ಆಚೆ ಬಂದಿದೆ, ಬಿಕಾಸ್ ಆಫ್ ರೋಡಿಂಗ್ ಎಲ್ಲ ಹೋಗ್ತೀರಾ ಅಂತಂದರೆ ಬಾಡಿ ಪ್ಯಾನಲ್ಸ್ಗಳಿಗೆ ಏನು ರಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರದೊಂದು ವೀಲರ್ ಚೆಸ್ಟ್ ಕೂಡ ಎಕ್ಸ್ಟೆಂಡ್ ಮಾಡಿರುವಂಥದ್ದು. 255/60 or 19 inch ಕೊಟ್ಟಿದ್ದಾರೆ. ಇಟ್ಸ್ 19 inch ಅಲಾಯ್ ವೀಲ್. ಆ್ಯಕ್ಚುಲಿ ನನಗೊಂಥರ 3D ಪ್ಯಾಟ್ರನ್ ಅಲಾಯ್ ವೀಲ್ ಅಂತ ಅನ್ನಿಸ್ತು. ಸೊ ಆ ಥರ ಒಂದು ವೈಪ್ ಕೊಡ್ತಾ ಇದೆ. ಆ್ಯಂಡ್ ಅಲಾಯ್ ಡಿಸೈನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಇದು ಕಾರಿನ ಸಸ್ಪೆನ್ಷನ್ನು. ಈ ಕಾರಲ್ಲಿ ಅಡ್ವಾನ್ಸ್ ಸಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಅಂತ ಏನಕ್ಕೆ ಅಂತಾರೆ ಅಂದರೆ ಆಫ್ ರೋಡ್ಗೆ ಬೇಕಾಗಿರೋ ಸ್ಟಿಫ್ ಸಸ್ಪೆನ್ಷನ್ ಮತ್ತು ರೋಡ್ಗೆ ಬೇಕಾಗಿರೋ ಒಳ್ಳೆ ರೈಡ್ ಕ್ವಾಲಿಟಿ ಎರಡನ್ನೂ ಈ ಸಸ್ಪೆನ್ಷನ್ ಕೊಡುತ್ತೆ. ಬಟ್ ಹೇಗೆ ಎರಡನ್ನೂ ಮಾಡುತ್ತೆ ಅಂದರೆ FDD ಅಂತ ಇದೆ, ಅಂದರೆ ಫ್ರೀಕ್ವೆಂಟ್ ಡಿಪೆಂಡೆಂಟ್ ಡ್ಯಾಂಪಿಂಗ್ ಅಂತ. ಸೊ ಹಾಗಾಗಿನೇ ಸಸ್ಪೆನ್ಷನ್ ಸ್ಟಿಫು ಸಾಫ್ಟು ಎಲ್ಲನೂ ಮಾಡ್ಕೊಳ್ಳುತ್ತೆ. ವಾಟ್ಸ್ಲಿಂಗ್ ಸಸ್ಪೆನ್ಷನಿಂದ ಸೈಡ್ ವೇಸಲ್ಲಿ ಬಾಡಿ ಮೂವ್ಮೆಂಟ್ ಆಗೋದು ಕಂಟ್ರೋಲ್ ಮಾಡುತ್ತೆ. ಸಸ್ಪೆನ್ಷನ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಡ್ರೈವ್ ರಿವ್ಯೂಲಿ ಮಾತಾಡೋಣ. ಆ್ಯಂಡ್ ಇಲ್ಲಿ ಥಾರ್ ರಾಕ್ಸ್ ಅನ್ನೋದನ್ನು ಕೂಡ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಇಲ್ಲೆಲ್ಲ ಎಕ್ಸ್ಪೋಸ್ ಹಿಂಜಸ್ ಕೊಟ್ಟಿದ್ದಾರೆ, ಸೊ ದಟ್ ಒಂದು ರೆಟ್ರೋ ಫೀಲ್ನ ಕ್ಯಾರಿ ಔಟ್ ಮಾಡೋಕ್ಕೆ ಆ ಥರದೊಂದು ಇರುವಂಥದ್ದು. ಆ್ಯಂಡ್ ಇಲ್ಲೂ ಕೂಡ ಥಾರ್ ಅನ್ನೋದು ಕೊಟ್ಟಿರೋದು ನೋಡ್ಬೋದು. ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ನೋಡಿದ್ರಿ ನೀವು. ಸೊ ಟೋಟಲಾಗಿ ಕಾರಲ್ಲಿ 360 ಕ್ಯಾಮ್ರಾ ಕೂಡ ಬರುತ್ತೆ ಆ್ಯಂಡ್ ಅಕಾಸ್ಟಿಕ್ ವಿಂಡ್ಶೀಲ್ಡ್ ಕೂಡ ಬರುತ್ತೆ. ಯಾಕೆ ಅಂತಂದರೆ ಹೈ ಸ್ಪೀಡ್ಸ್ಗೆ ಹೋದಾಗ ವಿಂಡ್ ನಾಯ್ಸ್ ಏನಿರುತ್ತೆ ಎ ಪಿಲ್ಲರಿಂದ ಆಗಿರ್ಬೋದು ಅಥವಾ ಗ್ಲಾಸ್ ಏರಿಯಿಂದ ಆಗಿರ್ಬೋದು ಕ್ಯಾಬಿನ್ ಒಳಗೆ ಬರದಲ್ಲೇ ಇರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಇಲ್ಲೂ ಕೂಡ ಎಕ್ಸ್ಪೋರ್ಟ್ಸ್ ಹಿಂಜಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ದಟ್ಸ್ ಸೊ ರೆಟ್ರೋ ಫೀಲ್ ಅಂತ ಅನ್ಬೋದು ಗೈಸ್. ಆ್ಯಂಡ್ ವಿಂಡ್ಶೀಲ್ಡ್ ವಾಷರ್ಗೆ ಇಲ್ಲಿ ಕೊಟ್ಟಿದ್ದಾರೆ ನಾಸಲ್ ಸ್ಪ್ರೇ. ಆ್ಯಂಡ್ ಅಲ್ಲೇ ನೋಡ್ತಾ ಇದ್ದೀರಾ ನೀವು ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗ್ಗೆ ಕೊಟ್ಟಿರೋಂಥ ಕ್ಯಾಮ್ರಾ. ಆ್ಯಂಡ್ ಅಲ್ಲಿಗೆ ಸೆನ್ಸರ್ಸ್ ಕೂಡ ಬರುತ್ತೆ, ರೇನ್ ಸೆನ್ಸಿಂಗ್ ವೈಪರ್ಸ್ಗೆ.
ಬ್ಲ್ಯಾಕ್ ಆ್ಯಂಡ್ ವೈಟ್ ಡೋರ್ ಹ್ಯಾಂಡಲ್ ಬರುತ್ತೆ ಆ್ಯಂಡ್ ಮ್ಯಾನ್ಯುವಲ್ ಎಂಟರ್ ಹಾಕಿ ಇಲ್ಲಿ ಕೀ ಸ್ಲಾಟ್ ಕೂಡ ಇದೆ ಆ್ಯಂಡ್ ಪ್ರಾಪರ್ ಫುಟ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ ಬಿಕಾಸ್ ಕಾರ್ ಹೆವಿ ಅಂತಂದರೆ ಹೆವಿ ಎಲಿವೇಟೆಡ್ ಪೊಸಿಷನಲ್ಲಿದೆ. ಒಳಗೋಗಿ ಕೂತ್ಕೋಬೇಕು ಅಂತಲೇ ಫುಟ್ ಸ್ಟೆಪ್ ಬೇಕೇ ಬೇಕು ಬಿಕಾಸ್ ಫ್ಯಾಮಿಲಿ ಕಾರ್ ಮಾಡಿರೋದ್ರಿಂದ ವಯಸ್ಸಾದವರು ಇದ್ದಾರೆ ಅಂತಂದರೆ ಒಳಗೆ ಇನ್ನಾಗಕ್ಕೆ ದಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಆ್ಯಕ್ಚುಲಿ ಈ ಕಾರ್ಲಿ. ಸೊ ಫುಟ್ ಸ್ಟೆಪ್ ಇಟ್ಸ್ ಅ ಮಸ್ಟ್ ಆ್ಯಂಡ್ ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಅದನ್ನು ಪ್ರೊವೈಡ್ ಮಾಡಿರೋದು ಇಟ್ಸ್ ಅ ಕೂಡೋಸ್ ಅಂತಲೂ ಹೇಳ್ಬೋದು. ಇಲ್ಲೂ ಕೂಡ ಎಕ್ಸ್ಪೋಸ್ಡ್ ಹಿಂಜಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಸೊ ಒಂಥರ ಇಟ್ಸ್ ಅ ಕಾಂಬಿನೇಷನ್ ಆಫ್ ರೆಟ್ರೋ ಆ್ಯಂಡ್ ಮಾಡರ್ನ್ ಟೆಕ್ ಅಂತ ಅನ್ಬೋದು. ಫೀಚರ್ಸ್ ವೈಸ್ ನೋಡಿದ್ರೆ ಸಖತ್ ಟೆಕ್ಕಿ ಕಾರ್ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಆ ಒಂದು ರೆಟ್ರೋ ಚಾರ್ಮ್ನ ಈ ಕಾರ್ಲಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಥರದ ಒಂದಿಷ್ಟು ಬಿಟ್ಸ್ ಎಲ್ಲ. ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ, ಮುಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಹಿಂದ್ಗಡೆ ಟೈರ್ ಸೈಜ್ ಕೂಡ ಸೇಮೇ ಬರುತ್ತೆ. ಡೋರ್ ಹ್ಯಾಂಡಲ್ ಬಟ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಬಟ್ ಅದು ಕೂಡ ಬಾಡಿ ಕಲರ್. ಬಟ್ ಎಲ್ಲರಿಗೂ ಒಂದು ಗ್ರೈಬ್ ಏನು ಅಂತ ಅನಿಸಿದ್ದು ಅಂತಂದರೆ ದಿಸ್ ಸಿ ಪಿಲ್ಲರ್ ಫಿನಿಶಿಂಗ್ ಲೈನ್ ಸ್ನೇಹಿತರೆ. ಪ್ರಾಪರಾಗಿ ಬಾಕ್ಸಿ ಶೇಪ್ ಕೊಟ್ಟಿದ್ರೆ ಪ್ರಾಪರ್ ಫಿನಿಶಿಂಗ್ ಇರೋದು ಅಂತ ಎಲ್ಲರಿಗೂ ಅನಿಸುತ್ತೆ. ಬಟ್ ನನಗೇನು ಅನ್ಸುತ್ತೆ ಅಂತಂದರೆ ಒಂದು ಹಾರ್ಡ್ ಟಾಪ್ನ ತೆಗೆದುಬಿಟ್ಟು ಸಾಫ್ಟ್ ಟಾಪ್ ಮಾಡಿಕೊಂಡು ರೋಲ್ ಕೇಜ್ ಟೈಪ್ ಕೊಟ್ಟಿದ್ದ ಯಾವ ಥರ ಡಿಸೈನ್ ಪ್ಯಾಟ್ರನ್ ಇರೋದು ಸೇಮ್ ಡಿಟೋ ಅದೇ ವೈಪ್ ಕೊಡ್ತಾ ಇದೆ ನನಗೆ. ಬಟ್ ಇಲ್ಲೊಂದು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿರೋದು ಎಕ್ಸ್ಟ್ರಾ ಲೈಟ್ ಒಳಗಡೆ ಇನ್ನೂ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ನಿಮಗೆ ಮೆಟಲ್ ರೂಫ್ ಕೊಟ್ಟಿರುವಂಥದ್ದು ಬಿಕಾಸ್ ಪ್ಯಾನರಾಮಿಕ್ ಸನ್ ರೂಫ್ ಇರೋದ್ರಿಂದ. ಆ್ಯಂಡ್ ಒಂದು ಅಕ್ವರ್ಡ್ ಏನು ಅಂತ ಅನಿಸಿದ್ದು ಅಂದರೆ ಇದು ಸ್ನೇಹಿತರೆ, ಇದು ಫಿನಿಶಿಂಗ್ ಆ್ಯಕ್ಚುಲಿ ಇಲ್ಲೂ ಕೂಡ ಪೇಂಟೆಡಾಗಿ ಕೊಟ್ಟಿದ್ರೆ ಇಟ್ ವುಡ್ ಬಿ ಬೆಟರ್. ಬಟ್ ಇದು ಒಂಥರ ರೈಸ್ಡ್ ಅಪ್ ಆಗಿ ಹೋಗಿದೆ ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಎಸ್, ಅದೊಂದು ಅಕ್ವರ್ಡ್ ಅಂತ ಅನ್ನಿಸ್ತು, ನಾಟ್ ದಿಸ್ ಪಾರ್ಟ್. ಬಟ್ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಹೀಂದ್ರನವರು 600 ಲೀಟರ್ಸ್ ಪ್ಲಸ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಯೂಸಬಲ್ ಸ್ಪೇಸ್ 445 ಲೀಟರ್ಸ್ ಅಷ್ಟು ಬಂದೇ ಬರುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ ಸಬ್ವೂಫರ್ ಕೂಡ ಬರುತ್ತೆ, ಹರ್ಮನ್ ಕಾರ್ಡನ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಂಡ್ 60-40 ಸ್ಪ್ಲಿಟ್ ಸೀಟ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲೊಂದು ಓಪನಿಂಗ್ ಕೊಟ್ಟಿರೋ ಗೈಸ್, ಇದೇನು ಅಂತಂದರೆ ಫ್ಯೂಲಿಡ್ ಈ ಕಡೆ ಇದೆ. ಈ ಫ್ಯೂಲಿಡ್ ಏನಾದರೂ ಇಂಟರ್ನಲ್ಲಿ ಓಪನ್ ಮಾಡೋಕ್ಕಾಗ್ತಿಲ್ಲ, ಜಾಮ್ ಆಯಿತು ಅಂತಂದರೆ ಸೊ ದಟ್ ಬೂಟಿಂದ ನೀವು ಇಲ್ಲಿಂದ ಓಪನ್ ಕೂಡ ಮಾಡ್ಬೋದು. ಅದಕ್ಕೆ ಕೊಟ್ಟಿರುವಂತಹ ಸ್ಲಾಟ್ ಇದೆ ಆ್ಯಕ್ಚುಲಿ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲೊಂದು ಲಿಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪೇರ್ ವೀಲ್ ಕೂಡ ಇದು ಟೇಲ್ಗೇಟ್ ಮೇಲೆ ಮೌಂಟ್ ಮಾಡಿದ್ದಾರೆ, ಹ್ಯಾಂಡಲ್ ಕೊಟ್ಟಿದ್ದಾರೆ ಓಪನ್ ಮಾಡೋಕ್ಕೆ. ಆ್ಯಂಡ್ ಟೇಲ್ಗೇಟ್ ಕೂಡ ಸಿ ಶೇಪಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಅದು ಕೂಡ LED ಕೊಟ್ಟಿದ್ದಾರೆ. ಆ್ಯಂಡ್ ಬ್ರೇಕ್ ಲ್ಯಾಂಪ್ ಇಲ್ಲಿ ಬರುತ್ತೆ, ಅದು ಹ್ಯಾಲೋಜನ್ ಅಂತ ಅನ್ಕೋತೀನಿ. ಎಸ್, ಹ್ಯಾಲೋಜನ್. ಆ್ಯಂಡ್ ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ಮೇಜರ್ ಏನು ಅಂತಂದರೆ 3 ಡೋರ್ ಮತ್ತು 5 ಡೋರ್ಗೆ ರಿವರ್ಸ್ ಕ್ಯಾಮ್ರಾ ಅದರಲ್ಲಿ ಇರಲಿಲ್ಲ, ಬಟ್ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬಟ್ ಇಲ್ಲೂ ಒಂದು ಪಾರ್ಟಿ ಟ್ರಿಕ್ ಇದೆ ಬಿಕಾಸ್ ಈ ಸ್ಪೇರ್ ವೀಲ್ ತೆಗಿಬೇಕಾದ್ರೆ ಹೆವಿ ಹುಷಾರಾಗಿ ತೆಗಿಬೇಕು ಬಿಕಾಸ್ ಸ್ಪೇರ್ ವೀಲ್ಗೆ ಕರೆಕ್ಟಾಗಿ ಅದನ್ನು ಅಟ್ಯಾಚ್ ಮಾಡಿದ್ದಾರೆ. ಸ್ವಲ್ಪ ಹಿಂದೆ ಮುಂದೆ ಆಯಿತು ಅಂತಂದರೆ ಕ್ಯಾಮ್ರಾ ಮಾಡ್ಯೂಲ್ ಏನಿದೆ ಕಿತ್ಕೊಂಡ್ಬಂದ್ಬಿಡುತ್ತೆ. ಸ್ಪೇರ್ ವೀಲ್ ಸೈಜ್ ಕೂಡ ಸೇಮ್ ಇದೆ ಗೈಸ್ ಬಿಕಾಸ್ 255/60 or 19 ಇಂಚ್ ಕೊಟ್ಟಿದ್ದಾರೆ. ಎಸ್, ಬಿಕಾಸ್ ಆಫ್ ರೋಡ್ ಹೋಗ್ತಾ ಇದ್ದೀರಾ ಅಂತಂದರೆ ಪಂಚರ್ ಏನಾರು ಆಯಿತು ಅಂತಂದರೆ ನಿಮಗೆ ಪ್ರಾಪರ್ ಫುಲ್ ಸೈಜ್ ಸ್ಪೇಟರ್ ಬೇಕೇ ಬೇಕು. ಇಲ್ಲೂ ಕೂಡ ಎಕ್ಸ್ಪೋಸ್ಡ್ ಹಿಂಜರ್ ಬಿಟ್ಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಸೊ ದಟ್ ಸೊ ರೆಟ್ರೋಫೀಲ್ ಅಂತ ಹೇಳ್ಬೋದು. ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಇಲ್ಲೊಂದು ಸೆನ್ಸರು ಆ್ಯಂಡ್ ಇಲ್ಲೊಂದು ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಎಸ್, ದಟ್ಸ್ 2 ಪಾರ್ಕಿಂಗ್ ಸೆನ್ಸರ್ಸ್ ಗೈಸ್. ಈ ಪ್ಲಾಟ್ಫಾರ್ಮ್ ಬಂದು ನಿಮ್ಮೆಲ್ಲರಿಗೂ ಗೊತ್ತು ಲ್ಯಾಡರ್ ಆನ್ ಫ್ರೇಮ್ ಮೇಲೆ ಬಿಲ್ಡ್ ಆಗಿರೋ ಗಾಡಿ ಇದು. ಆ್ಯಂಡ್ ಇದು ಮಹೀಂದ್ರದವ್ರದ್ದು 4th gen ಲ್ಯಾಡರ್ ಆನ್ ಫ್ರೇಮ್ ಪ್ಲಾಟ್ಫಾರ್ಮ್ ವಿಚ್ ದೇ ಕಾಲ್ ಇಟ್ ಆಸ್ M-Glide ಅಂತ. ಆಫ್ ರೋಡ್ಗೆ ಯಾಕೆ ಲ್ಯಾಡರ್ ಫ್ರೇಮ್ ಬೆಸ್ಟ್ ಅಂದರೆ ಆಫ್ ರೋಡಲ್ಲಿ ಸಿಗೋ ಆಬ್ಸ್ಟಿಕಲ್ಸು ಆ್ಯಂಡ್ ಆಫ್ ರೋಡ್ಗೆ ಬೇಕಿರೋ ರಗಡ್ನೆಸ್ಸು ಸ್ಟಿಫ್ನೆಸ್ಸು ಲ್ಯಾಡರ್ ಫ್ರೇಮ್ ಬಿಟ್ಟು ಇನ್ಯಾವ ಪ್ಲಾಟ್ಫಾರ್ಮಲ್ಲೂ ಸಿಗೋಲ್ಲ, ಅಷ್ಟು ಕೇಪಬಲ್ ಪ್ಲಾಟ್ಫಾರ್ಮ್ ಇದು. ಆ್ಯಂಡ್ ಈ ಕಡೆ ಕೂಡ ಫ್ಯೂಲ್ ಟ್ಯಾಂಕ್ ಲಿಡ್ ಕೊಟ್ಟಿದ್ದಾರೆ. ಒಳಗೆ ಹೋಗೋಣ ಇವಾಗ. ನೋಡಿ ಗೈಸ್, ಲಿಟ್ರಲಿ ಇಟ್ಸ್ ಅ 90 ಡಿಗ್ರಿ ಡೋರ್ ಓಪನಿಂಗ್ ಆ್ಯಕ್ಚುಲಿ. ಇನ್ನಾಗಕ್ಕೆ ತುಂಬ ಅಂತಂದರೆ ತುಂಬ ಕನ್ವೀನಿಯೆಂಟ್ ಆ್ಯಕ್ಚುಲಿ. ಆ್ಯಂಡ್ ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಂಟೈನ ತೋರಿಸಿಲ್ಲ ನಿಮಗೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಆ್ಯಂಟೈನ. ಡಾರ್ಕ್ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ, ಅದು ಕೂಡ ಇಲ್ಯುಮಿನೇಟ್ ಆಗುತ್ತೆ. ಆ್ಯಂಡ್ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಮೋಸ್ಟ್ಲಿ ಏನಾದ್ರು ವೇಸ್ಟ್ ಪೇಪರ್ಗಳು ಇಡ್ಬೋದು ಅಷ್ಟೇ, ಬಾಟಲ್ ಹೋಲ್ಡರ್ ಅಥವಾ ಡೋರ್ ಪಾಕೆಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ತುಂಬ ಪ್ರೀಮಿಯಮ್ ಅಂತ ಅನ್ಸೋದು ಈ ಒಂದು ಲೆದರ್ ಫಿನಿಶು ಮತ್ತು ಈ ವೈಟ್ ಸ್ಟಿಚಿಂಗ್ ಸ್ನೇಹಿತರೆ. ಡಬಲ್ ವೈಟ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ, ಸಖತ್ ಪ್ರೀಮಿಯಮ್ ಅನ್ಸುತ್ತೆ. ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಪ್ರಾಪರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಡ್ಯುಯಲ್ ಟೋನ್ ಫಿನಿಶ್ ಕೊಟ್ಟಿರೋದ್ರಿಂದ ಪ್ರೀಮಿಯಂ ವೈಬ್ಗಂತೂ ಎಲ್ಲೂ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು. ಸೀಟ್ಸ್ ಬಂದು ಕಂಪ್ಲೀಟ್ಲಿ ಲೆದರೇಡ್ ಸೀಟ್ಸು, ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಬರುತ್ತೆ. ಲಿಟ್ರಲಿ ವೈಟ್ ಕ್ಯಾಬಿನ್ ಕೊಟ್ಟಿರೋದಕ್ಕೆ ನೋಡಿ ಗೈಸ್, ಇಲ್ಲಿ ಆಲ್ರೆಡಿ ಕೊಳೆ ಸ್ಟಾರ್ಟ್ ಆಗಿದೆ. ಫುಟ್ ಸ್ಟೆಪ್ ಕೊಟ್ಟಿರೋದ್ರಿಂದ ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ. ಬರೀ ಫುಟ್ ಸ್ಟೆಪ್ ಒಂದೇ ಅಲ್ಲ, ಇವನ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಡೋರ್ಗೂ ಆ್ಯಕ್ಚುಲಿ ಹ್ಯಾಂಡಲ್ ಬರುತ್ತೆ. ಕೋಟ್ ರಿವರ್ಸ್ ಸೈಡ್ ತೋರಿಸ್ತೀನಿ ನೋಡಿ. ನೋಡಿ ಆ್ಯಕ್ಚುಲಿ ಇಲ್ಲೂ ಕೂಡ ಹ್ಯಾಂಡಲ್ ಇದೆ. ಸೊ ಎಸ್, ಹತ್ತಕ್ಕೆ ಮತ್ತು ಇಳಿಯೋಕ್ಕೆಲ್ಲ ತುಂಬ ಈಸಿ ಅಂತಲೇ ಹೇಳ್ಬೋದು. ಕಾಲಿಡಿ ಹಿಡ್ಕೊಳ್ಳಿ, ಹತ್ತಿ. ಈ ಕಾರ್ಗೆ ಒಂದು ಮರ್ಯಾದೆ ಅಂತಲೇ ಹೇಳ್ಬೋದು ಗೈಸ್. ಈ ಥರ ಹತ್ತೋದು ನಾರ್ಮಲ್ ಆಗುತ್ತದೆ, ಈ ಕಾರ್ಗೂ ಒಂದು ಮರ್ಯಾದೆ ಹೊರಟೋಗ್ಬಿಡುತ್ತೆ. ಮ್ಯಾಗ್ಝಿನ್ ಹೋಲ್ಡರ್ಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲ್ ಇಟ್ಕೊಳ್ಳೋಕ್ಕೂ ಇಲ್ಲೊಂದಿಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ರೀಡಿಂಗ್ ಲ್ಯಾಂಪ್ ಕೂಡ ಬರುತ್ತೆ ನೋಡ್ತಿರ್ಬೋದು. ಆ್ಯಂಡ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಕೋಟು ಕೂಡ ಕೊಟ್ಟಿದ್ದಾರೆ. ಆ ಕಡೆ ಕೂಡ ಸೇಮ್ ಗೈಸ್, ಲೈಟು, ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲು, ಕೋಟು ಎಲ್ಲ ಬರುತ್ತೆ. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ, ಅದಕ್ಕೆ 2 ಕಪ್ ಹೋಲ್ಡರ್ಸ್ ಕೂಡ ಇದೆ. ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ರೆಸ್ಟು 2 ಬರುತ್ತೆ. ಸೆಂಟರ್ ಹೆಡ್ರೆಸ್ಟು ಫಿಕ್ಸ್ಡ್ ಕೊಟ್ಟಿದ್ದಾರೆ. ಬಟ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಎಲ್ಲರಿಗೂ ಬರುತ್ತೆ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯ ಪ್ಯಾಸೆಂಜರ್ಗೆ ಇಲ್ಲಿದೆ ನೋಡಿ ಗೈಸ್, ಇಲ್ಲಿ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುವಂಥದ್ದು ನೋಡ್ಬೋದು. ಇಲ್ಲಿ ಲೆಗ್ ರೂಮು, ನೀ ರೂಮ್ ಆ್ಯಕ್ಚುಲಿ ಇಟ್ಸ್ ಆನ್ ಅ ಕಂಫರ್ಟಬಲ್ ಸೈಡ್. ಹೆಡ್ ರೂಮ್ ನೋಡ್ಬೋದು ಗೈಸ್, ಆ್ಯಕ್ಚುಲಿ ಇಷ್ಟಿದೆ ಬಿಕಾಸ್ ರಿಯರ್ ಸೀಟ್ಗೆ ರಿಕ್ಲೈನ್ ಫಂಕ್ಷನ್ ಕೂಡ ಇದೆ. ಉದ್ದ ಇದ್ದೀರಾ ಅಂತಂದರೆ ರಿಕ್ಲೈನ್ ಮಾಡ್ಕೊಂಡ್ರೆ ನಿಮಗೆ ಸ್ವಲ್ಪ ಹೆಡ್ ರೂಮ್ ಕೂಡ ಇಂಪ್ರೂವ್ ಆಗುತ್ತೆ. ರಿಯರ್ AC ವೆಂಟ್ ಬರುತ್ತೆ, ಟೈಪ್ C ಪೋರ್ಟ್ ಬರುತ್ತೆ. ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಹಂಪ ಅನ್ನೋ ಥರ ಏನೂ ಇಲ್ಲ ಗೈಸ್. ಸೊ ದಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗು ಇಟ್ ವಿಲ್ ಬಿ ಕಂಫರ್ಟಬಲ್ ಆ್ಯಕ್ಚುಲಿ.
ನೋಡ್ತಿರ್ಬೋದು ಇದೆ ಆ್ಯಕ್ಚುಲಿ ಡ್ಯಾಶ್ ಬೋರ್ಡ್ನ ಲೇಔಟು. ತಾರ್ದೇನಿತ್ತು 3 ಡೋರ್ದು ಆಲ್ಮೋಸ್ಟ್ ಅದೇ ಥರನೇ ಡ್ಯಾಶ್ ಬೋರ್ಡ್ ಡಿಸೈನ್ ಇದೆ. ಎಲೆಕ್ಟ್ರಾನಿಕ್ಸ್ ಏನು ಬರುತ್ತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಆಗಿರ್ಬೋದು, P700 ಏನಿದೆ ಅದರಿಂದ ಶೇರ್ ಆಗಿದೆ ಅಂತಲೇ ಹೇಳ್ಬೋದು. ರಿಕ್ಲೈನ್ ಸೀಟ್ಸ್ ಅಂತ ಹೇಳಿದೆ ನಿಮಗೆ, ತೋರಿಸ್ತೀನಿ ತಡೀರಿ. ನೋಡ್ತಿರ್ಬೋದು ಗೈಸ್, ಇದು ಬಂದು 60 ಸ್ಪ್ಲಿಟ್ಟು, ಇದು ಬಂದು 40 ಸ್ಪ್ಲಿಟ್ಟು. ಇದು ಕಂಪ್ಲೀಟಾಗಿ ಅಪ್ರೈಟಲ್ಲಿದೆ, ಇದು ಬಂದು ಕಂಪ್ಲೀಟಾಗಿ ರಿಕ್ಲೈನ್ ಫಂಕ್ಷನಲ್ಲಿದೆ. ಇಲ್ಲಿ ಓಪನ್ ಮಾಡಿದ್ರು ಇಲ್ಲೂ ಕೂಡ ಪ್ರೀಮಿಯಮ್ಗೆ ಅದೇ ಸೇಮ್ ಲೆದರ್ ಫಿನಿಶ್, ಡಬಲ್ ಸ್ಟಿಚಿಂಗ್, ವೈಟ್ ಕಲರ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವೈಟ್ ಫಿನಿಶಿಂಗ್ ಇದೆ. ಆ್ಯಂಡ್ ಇದು ಕೂಡ ಎಲ್ಲ ಇಲ್ಯುಮಿನೇಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಪವರ್ ವಿಂಡೋ ಸ್ವಿಚಸ್ಸು ಅಥವಾ ಮಿರರ್ ಕಂಟ್ರೋಲ್ಸು, ಸೆಂಟ್ರಲ್ ಲಾಕಿಂಗ್ದು, ಮಿರರ್ ಅಡ್ಜಸ್ಟ್ಮೆಂಟ್ಸ್ದು ಎಲ್ಲನೂ ಇಲ್ಯುಮಿನೇಟ್ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಡ್ರೈವರ್ ಸೈಡ್ಗೆ 1 ಟಚ್ ಡೌನ್ ಬರುತ್ತೆ, 1 ಟಚ್ ಅಪ್ ಬರಲ್ಲ. ನೋಡ್ತಿರ್ಬೋದು. ಸೊ 1 ಟಚ್ ಅಪ್ ಇಲ್ಲದೆ ಇರೋದ್ರಿಂದ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರಲ್ಲ ಇದರಲ್ಲಿ. ಆ್ಯಂಡ್ ಇಲ್ಲಿ ಬಂದು ಟ್ವೀಟರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೊ ಈ ಕಾರಲ್ಲಿ 4 ಸ್ಪೀಕರು, 4 ಟ್ವೀಟರು ಮತ್ತು 1 ಸಬ್ವೂಫರ್ ಬರುತ್ತೆ. ಇಟ್ಸ್ 9 ಸ್ಪೀಕರ್ ಆಡಿಯೋ ಸಿಸ್ಟಮ್ ಅಂತ ಹೇಳ್ಬೋದು. ಆಡಿಯೋ ಮಾತ್ರ ಕ್ರೇಜಿಯಾಗಿದೆ ಗೈ, ಸೀರಿಯಸ್ಲಿ. ಟೆಸ್ಟ್ ಡ್ರೈವ್ ಗಾಡಿ ತೊಗೊಂಡು ಬಂದಾಗ ತೋರಿಸ್ತೀನಿ ನಿಮಗೆ. ಡಾರ್ಕ್ ಕ್ರೋಮಲ್ಲಿ ಫಿನಿಶ್ ಮಾಡಿದ್ದಾರೆ. ಇನ್ನರ್ ಡೋರ್ ಹ್ಯಾಂಡಲ್ ಸಖತ್ ಪ್ರೀಮಿಯಮ್ ಅನಿಸುತ್ತೆ. ಇದು ಕೂಡ 6 ವೇ ಎಲೆಕ್ಟ್ರಿಕ್ ಅಡ್ಜಸ್ಟು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಹೈಟ್ ಫಂಕ್ಷನ್ ಕೂಡ ಬರುತ್ತೆ. ಓಕೆ, ಮ್ಯಾಕ್ಸಿಮಮ್ ಹೈಟ್ಗೆ ಹೋಗಿದೆ, ಇವಾಗ ನೋಡ್ತಿರ್ಬೋದು. ಕೆಳಗೆ ಹೋಗ್ತಾರೆ ಆ್ಯಂಡ್ ರಿಕ್ಲೈನ್ ಫಂಕ್ಷನ್ ಕೂಡ ಮಾಡ್ಕೋಬೋದು. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಮ್ಯಾಟೆಲ್ಲ ಏನಿದೆ ಇದು ಪಾರ್ಟ್ ಆಫ್ ಆಕ್ಸೆಸರೀಸ್ ಗೈಸ್. ಇಲ್ಲಿ ಏನೇನು ಬರುತ್ತೆ ಫಂಕ್ಷನ್ಸು ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಇದು ಬಂದು ಇಂಟರ್ನಲ್ಲಿ ಫ್ಯೂಲ್ ಓಪನ್ ಮಾಡೋಕೆ ಕೊಟ್ಟಿರೋದು. ಇದು ಬಂದು ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂದರೆ ಬೇಸಿಕ್ಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿರೋಂಥದ್ದು. ಇದು ಬಂದು ಎಂಬೆಂಟ್ ಲೈಟ್ ಏನಿದೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋಕ್ಕೆ ಅಂತ ಅನ್ಕೋತೀನಿ. ಬೇಸಿಕ್ಲಿ ಇಲ್ಲಿ ಫುಟ್ವೆಲ್ ಎಂಬೆಂಟ್ ಲೈಟ್ ಬರುತ್ತೆ. ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡೋಕ್ಕೆ. ಇದು ಬಂದು ಸ್ಮಾರ್ಟ್ ಕ್ರಾಲ್ ಅಂತ. ಇದು ಆಫ್ ರೋಡ್ಗೆ ಅಂತ ಕೊಟ್ಟಿರೋ ಯುನೀಕ್ ಫೀಚರ್ ಗೈಸ್. ನಾರ್ಮಲ್ ರೋಡಲ್ಲಿ ಹೈವೇಲಿ ನೀವು ಹೇಗೆ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡಿದಿರೋ ಇಲ್ಲೂ ಸೇಮ್ ಆಫ್ ರೋಡ್ಗೆ ಅಂತ ಕೊಟ್ಟಿರೋ ಕ್ರೂಸ್ ಕಂಟ್ರೋಲ್ ಇದೆ ಅಷ್ಟೇ. 5 to 30 km ಸ್ಪೀಡ್ವರೆಗೂ ವರ್ಕ್ ಆಗುತ್ತೆ. ಇದು ತುಂಬ ವರ್ಸ್ಟ್ ಆಬ್ಸ್ಟಕಲ್ ಅಥವಾ ಎಲ್ಲೋ ಸರಿಯಾಗಿ ಲಾಕ್ ಆಗಿದ್ದೀರಾ ಅಂತಂದರೆ ಈ ಕ್ರಾಲ್ ಸ್ಮಾರ್ಟ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಕಾರ್ ಆಟೋಮೆಟಿಕಲಿ ಆಬ್ಸ್ಟಕಲಿಂದ ಆಚೆ ಬರೋಕ್ಕೆ ಎಷ್ಟು ಆಕ್ಸಿಲರೇಷನು, ಟ್ರ್ಯಾಕ್ಷನ್ ಬೇಕೋ ಎಲ್ಲನೂ ಆಟೋಮೆಟಿಕ್ಕಾಗಿ ಮಾಡಿಕೊಂಡು ಈಸಿಯಾಗಿ ಆಚೆ ಬರುತ್ತೆ. ಇದನ್ನೇ ಕ್ರಾಲ್ ಸ್ಮಾರ್ಟ್ ಅನ್ನೋದು. ಆ್ಯಂಡ್ ಇದು ಬಂದು ಇಂಟೆಲಿಟರ್ನ್ಗೆ ಕೊಟ್ಟಿರೋವಂಥದ್ದು. ಆಫ್ ರೋಡ್ಗೆ ಕೊಟ್ಟಿರೋ ಇನ್ನೊಂದು ಯುನೀಕ್ ಫೀಚರ್ ಇದು. ಆಫ್ ರೋಡಲ್ಲಿ ಟೈಟ್ ಟರ್ನ್ ಇತ್ತು, ಕಾರ್ ಕಟ್ಟಾಗಲ್ಲ ಅಂದಾಗ ಇಂಟೆಲಿಟರ್ನ್ ಆ್ಯಕ್ಟಿವೇಟ್ ಮಾಡಿದ್ರೆ ಯಾವ ಸೈಡ್ ನೀವು ಸ್ಟೇರಿಂಗ್ ರೊಟೇಟ್ ಮಾಡ್ತಿರೋ ಆ ಸೈಡ್ ರಿಯರ್ ವೀಲು ಲಾಕ್ ಆಗುತ್ತೆ. ಇದರಿಂದ ಟರ್ನಿಂಗ್ ರೇಡಿಯಸ್ಸು ಕಮ್ಮಿ ಆಗುತ್ತೆ. ಇದು 4x4 ಮಾತ್ರ ಇರೋದು. ಆ್ಯಂಡ್ ಇಂಟೆಲಿಟರ್ನು 4 ಲೋ ಅಲ್ಲಿ ಮಾತ್ರ ವರ್ಕ್ ಆಗೋದು. ಇದು 15 km/h ಅಷ್ಟೇ ವರ್ಕ್ ಆಗೋದು. ಇದು ಬಂದು ಹೆಡ್ಲೈಟ್ ಲೆವೆಲರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ AC ವೆಂಟ್ ಡಿಸೈನ್ ನೋಡ್ಬೋದು, ಕಂಪ್ಲೀಟ್ಲಿ ಸರ್ಕ್ಯುಲರ್ ಇದೆ. ಅದನ್ನೇ ಹೇಳಿದ್ದು ರೆಟ್ರೋ ಬೀಟ್ಸ್ ದೇ ಹ್ಯಾವ್ ಕ್ಯಾರಿಡ್ ಇನ್ ದಿಸ್ ಕಾರ್ ಗೈಸ್. ಆ್ಯಂಡ್ ಇಲ್ಲೆಲ್ಲ ಕಾರ್ಬನ್ ಫೈಬರ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಪ್ರಾಪರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಡ್ಕೊಂಡು ಹತ್ಲಿನ ಕಾರಣಕ್ಕೆ. ಲಿಸನ್ ಟು ದಿಸ್ ತಡ್ ಗೈಸ್. ಆ್ಯಕ್ಚುಲಿ ಸಾಲಿಡ್ ತಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಬಟ್ ಸಾಫ್ಟ್ ತಡ್ ಕೊಟ್ಬಿಟ್ಟಿದ್ದಾರೆ. ಬಟ್ ಹಂಗಂತ ಬಿಲ್ಡ್ ಕ್ವಾಲಿಟಿ ಕಮ್ಮಿ ಇದೆ ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಇದು ಪ್ರೀಮಿಯಮ್ನೆಸ್ ಚೆನ್ನಾಗಿ ಇರಲಿನ ಕಾರಣಕ್ಕೆ ಡ್ಯಾಂಪಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಒಂದು ಸಾಫ್ಟ್ ತಡ್ ಬರೋ ಥರ ಮಾಡಿದ್ದಾರೆ ಮಹೀಂದ್ರನವರು. ಆ್ಯಂಡ್ ಸ್ಟೇರಿಂಗ್ ಬಂದು XUV 700 ಅದರಿಂದನೇ ತೊಗೊಂಬಂದಿರೋಂಥ ಸೇಮ್ ಸ್ಟೇರಿಂಗ್ ವೀಲು. ಟಿಲ್ಟ್ ಒಂದೇ ಇರೋದು, ಟೆಲಿಸ್ಕೋಪಿಗೆ ಕೊಟ್ಟಿದ್ದು ಆ್ಯಕ್ಚುಲಿ ಹೈಟ್ ಇರೋರಿಗೂ ಯೂಸ್ಫುಲ್ ಆಗಿರೋದು ಆ ಫೀಚರು. ಆ್ಯಂಡ್ ಆಟೋಮೆಟಿಕ್ ಹೆಡ್ಲೈಟ್ಸ್ ಬರುತ್ತೆ ಆ್ಯಂಡ್ ಆಟೋ ವೈಪರ್ಸ್ ಕೂಡ ಬರುತ್ತೆ. ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರೋಂಥದ್ದು. ಆ್ಯಂಡ್ ಇದು ಬಂದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಏನಿದೆ ಅದನ್ನು ಬ್ರೌಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಫೇವ್ರೇಟ್ಸಿಗೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸು, ವಾಯ್ಸ್ ಕಮಾಂಡಿಗೆ ಕೊಟ್ಟಿದ್ದಾರೆ, ಕಾಲ್ ಪಿಕಪ್ಪು, ಡಿಕ್ಲೈನ್ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಆಸ್ ವೆಲ್ ಗೈಸ್. ಸೊ ಗ್ರಿಪ್ ಲೆವೆಲ್ಸ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಡೋರ್ ಅಜಾರ್ ವಾರ್ನಿಂಗ್ ಎಲ್ಲ ತೋರಿಸ್ತಾರೆ, ಲೈಕ್ ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅದನ್ನು ತೋರಿಸುತ್ತೆ. ಹಿಂದ್ಗಡೆ ಡೋರ್ ಇತ್ತು ಅದನ್ನು ತೋರಿಸ್ತು. ಆ್ಯಂಡ್ ಟೇಲ್ ಗೇಟ್ ಓಪನ್ ಆದರೆ ಅದನ್ನು ಕೂಡ ತೋರಿಸುತ್ತೆ. ಆ್ಯಂಡ್ ಇದ್ರ ಲೇಔಟ್ ಕೂಡ ಚೇಂಜ್ ಮಾಡ್ಬೋದು ಗೈಸ್. ಆ್ಯಕ್ಚುಲಿ ಡ್ರೈವರ್ ಅಸಿಸ್ಟೆನ್ಸ್ ತೋರಿಸ್ತಾರೆ ಇವಾಗ. ಬೇಸಿಕ್ಲಿ ಎಡಾಸ್ ಇರೋವಂಥದ್ದು ಟೋಟಲಿಗೆ 10 ಎಡಾಸ್ ಬರುತ್ತೆ ಅದಕ್ಕೆ ಕೊಟ್ಟಿರೋವಂಥದ್ದು. ಡಿಸ್ಪ್ಲೇ ಲೋಡ್ ಚೇಂಜ್ ಮಾಡಿ ನೋಡಿ, ನಾರ್ಮಲ್ ಬರುತ್ತೆ, ಇನ್ಫಾರ್ಮೇಷನ್ ಬರುತ್ತೆ ಆ್ಯಂಡ್ ಮಿನಿಮಲ್ ಬರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕೋಬೋದು. ವೆಹಿಕಲ್ ಇನ್ಫೋ ಕೂಡ ಬರುತ್ತೆ. ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಆ್ಯಂಡ್ ಟೈರ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಕೂಡ ಬರುತ್ತೆ. ಆ್ಯಂಡ್ 4 ವೀಲ್ ಡ್ರೈವ್ ಇದು ಪವರ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗ್ತಿದೆ ಅನ್ನೋ ಗ್ರಾಫಿಕ್ಸ್ ಕೂಡ ಇಲ್ಲಿ ಪ್ರಾಪರಾಗಿ ತೋರಿಸುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ರೋಲ್ ಆ್ಯಂಡ್ ಪಿಚ್ ಕೂಡ ಬರುತ್ತೆ. ರೋಲ್ ಅಂತ ಅಂದರೆ ಆರ್ಟಿಕ್ಯುಲೇಷನ್ಸ್. ಬೇಸಿಕ್ಲಿ ಕಾರು ಆಫ್ ರೋಡ್ ಹೋದಾಗ ಕಾರು ಸೈಡ್ ವೇಸ್ ಎಷ್ಟು ಟಿಲ್ಟ್ ಆಗಿದೆ ಅಂತ ತೋರಿಸೋದೇ ರೋಲು. ಪಿಚ್ ಅಂತಂದರೆ ಕಾರು ಎಷ್ಟು ಡೌನ್ ಇದೆ ಅಥವಾ ಎಷ್ಟು ಅಪ್ ಇದೆ ಅಂತ ಅನ್ನೋದನ್ನ ಡಿಗ್ರಿಲಿ ತೋರಿಸುತ್ತೆ, ಅದನ್ನೇ ರೋಲ್ ಆ್ಯಂಡ್ ಪಿಚ್ಚಸ್. ಆ್ಯಂಡ್ ಯಾವ ಪ್ಯಾಸೆಂಜರ್ ಸೀಟ್ ಬೆಲ್ಟ್ ಓವರ್ ಮಾಡಿಲ್ಲ ಅನ್ನೋದು ಎಕ್ಸಾಕ್ಟಾಗಿ ತೋರಿಸ್ತಾರೆ. ಇವಾಗ ನೋಡ್ತಿರ್ಬೋದು ಡ್ರೈವರ್ದು ಮಾತ್ರ ತೋರಿಸ್ತಾರೆ. ಸೊ ಬೇಸಿಕ್ಲಿ ಲೋಡ್ ಸೆನ್ಸರ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ಯಾವ ಸೈಡ್ ಇಂಡಿಕೇಟ್ ಆಗ್ತಿರೋ ಆ ಸೈಡ್ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂತ ನೋಡ್ತಿರ್ಬೋದು. ಇವಾಗ ಲೆಫ್ಟ್ ಕ್ಯಾಮ್ರಾ ಆಕ್ಟಿವೇಟ್ ಆಗಿರೋವಂಥದ್ದು. 700 ಏನು ನೋಡ್ತಾ ಇದ್ರಿ ಅದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಗೈಸ್. ಇಟ್ಸ್ ಲೋಡೆಡ್ ಆ್ಯಂಡ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ಸಖತ್ ಕೂಲ್ ಪಾರ್ಟ್ ಏನು ಅಂತಂದರೆ ಅಡ್ವೆಂಚರ್ ಸ್ಟ್ಯಾಟ್ಸ್ ಇದೆ ನೋಡಿ ಇಲ್ಲಿ. ಅಂದರೆ ಆಫ್ ರೋಡ್ಗೆ ಬೇಕಾಗಿರುವಂತಹ ಡೇಟಾ ಇದರಲ್ಲಿ ಬರುವಂಥದ್ದು ಅಥವಾ ಇಂಜಿನಿಗೆ ಬೇಕಾಗಿರುವಂತಹ ಡೇಟಾ ಇಲ್ಲಿ ನೋಡ್ತಿರ್ಬೋದು. ಇಂಜಿನ್ ಪರ್ಫಾರ್ಮೆನ್ಸ್ ಅಂದರೆ ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ಎಷ್ಟು ಕನ್ಸಂಪ್ಷನ್ಸ್ ಇದೆ ಆ್ಯಂಡ್ ಇಂಜಿನ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಇಲ್ಲಿ ಬಂದು ಸ್ಪೀಡೋ ಮತ್ತು ಟ್ಯಾಕೋಮೀಟರ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಬಂದು ಕಂಪಸ್ ಮತ್ತು ಆಲ್ಟಿಟ್ಯೂಡ್ ಮೀಟರ್ ಕೂಡ ಬರುತ್ತೆ.
ಆ್ಯಂಡ್ ಇಲ್ಲಿ ರೋಲ್ ಆ್ಯಂಡ್ ಪಿಚ್ ಕೂಡ ತೋರಿಸ್ತದೆ. ಇಲ್ಲೇನು ಹೇಳಿದೆ ಸೇಮ್ ಇಲ್ಲೇ ನೋಡ್ಕೋಬೋದು ನೀವು. ಇದು ಬಂದು ಟೈರ್ ಡೈರೆಕ್ಷನ್ ಕೂಡ ತೋರಿಸುತ್ತೆ. ಆಫ್ ರೋಡ್ಗೆ ಹೋದಾಗ ಟೈರ್ ಎಕ್ಸಾಕ್ಟಾಗಿ ಯಾವ ಕಡೆ ಪಾಯಿಂಟ್ ಮಾಡ್ತಾ ಇದೆ ಅನ್ನೋದು ಇಲ್ಲಿಂದನೇ ತಿಳ್ಕೊಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಸೇಮ್ ಕಂಪಸ್ ಬರುವಂಥದ್ದು. ಆ್ಯಂಡ್ ಲ್ಯಾಪ್ ಟೈಮರ್ ಕೂಡ ಇದೆ. 0 to 100 ಆಗಿರ್ಬೋದು ಅಥವಾ ಕ್ವಾರ್ಟರ್ ಮೈಲ್ ಆಗಿರ್ಬೋದು, ಅದನ್ನು ಕೂಡ ನೀವು ಇಲ್ಲಿ ಟೈಮ್ ಮಾಡ್ಬೋದು. ಅಡ್ವೆಂಚರ್ ಸ್ಟ್ಯಾಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತ ಹೇಳ್ಬೋದು. ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಬಿಲ್ಟಿನ್ ಆ್ಯಪ್ಸ್ ಕೂಡ ಇದೆ. ಅಮೆಝಾನ್ ಅಲೆಕ್ಸಾ ಕೂಡ ಬರುತ್ತೆ. ಅದು ಬಿಟ್ಟರೆ ಜಸ್ಟ್ ಡೇ ಎಲ್ಲ ಇದೆ, ಹಾರೋಸ್ಕೋಪ್ ಎಲ್ಲ ಇದೆ. ಒಂದು ವೇಳೆ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕು ಅನ್ನೋ ಹಾರೋಸ್ಕೋಪ್ ಎಲ್ಲ ಯೂಸ್ ಮಾಡ್ಕೋಬೋದು. ಇಟ್ಸ್ ಅಪ್ ಟು ಯು ಗೈಸ್. XUV 700 ಏನು ನೋಡ್ತೀರಾ ಸೇಮ್ ಕೈಂಡ್ ಆಫ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಗೈಸ್. ಇಟ್ಸ್ ಸೋ ಸ್ಲಿಕ್ ಆ್ಯಂಡ್ ಈಸಿ ಟು ಆಪರೇಟ್ ಆ್ಯಸ್ ವೆಲ್. ಇಲ್ಲೊಂದಿಷ್ಟು ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾಗೆ, ಸೆಟ್ಟಿಂಗ್ಸಿಗೆ, ರೇಡಿಯೋ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇನ್ಫೋಟೈನ್ಮೆಂಟ್ ಏನಿದೆ ಅದನ್ನ ಆಫ್ ಮಾಡೋಕೆ ಕೊಟ್ಟಿರೋದು. ಕಾಲ್ ರಿಲೇಟೆಡ್ ಬರುತ್ತೆ. ಆ್ಯಂಡ್ ಇದು ಬಂದು ಹೋಮ್ ಬಟನ್ಗೆ ಕೊಟ್ಟಿರುವಂಥದ್ದು. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. HD ಸ್ಕ್ರೀನ್ ಇರುವಂಥದ್ದು ಇದು. ಇದರಲ್ಲಿ 360 ಕ್ಯಾಮ್ರಾ ಕೂಡ ಇದೆ. ಅದನ್ನು ಆಕ್ಟಿವೇಟ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಆ್ಯಕ್ಚುಲಿ ಈ ಥರ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್ ಏನಿದೆ ಅದ್ರ ಗ್ರಾಫಿಕ್ಸ್ ಇಲ್ಲಿ ತೋರಿಸುತ್ತೆ. ಸುತ್ತಮುತ್ತ ಬಂದಾಗ ನೋಡಿ ಇವಾಗ ಆ ಥರ ಕಲರ್ ಬಂದು ಹೋಗುತ್ತೆ. ಆ್ಯಂಡ್ ಇದು ಬಂದು 3D ವ್ಯೂ ಅಂತಲೇ ಹೇಳ್ಬೋದು ಅಥವಾ ಬರ್ಡ್ ವ್ಯೂ ಅಂತಲೂ ಹೇಳ್ಬೋದು. ಆಫ್ ರೋಡ್ ಎಲ್ಲರೂ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಾನೆಟ್ ಅಂಡರ್ ಕೂಡ ಏನಿದೆ ಅನ್ನೋದು ಕೂಡ ಇಲ್ಲಿ ಎಕ್ಸಾಕ್ಟಾಗಿ ಕಾಣುತ್ತೆ. ಅದು ಕೂಡ ಬರುತ್ತೆ ಇಲ್ಲಿ. ಇದಕ್ಕೆ ಆ್ಯಪಲ್ ಕಾರ್ಪ್ಲೇ ಆ್ಯಂಡ್ ಆಟೋ ಎರಡೂ ಕೂಡ ಬರುತ್ತೆ. ಅದು ಕೂಡ ವೈರ್ಲೆಸ್ ಆಗಿದೆ. ಈ ಮಹೀಂದ್ರ ಥಾರಾಕ್ಸ್ನ ರಿವ್ಯೂ ಮಾಡೋಕ್ಕೆ ಕಲ್ಯಾಣ್ ನಗರಲ್ಲಿರೋ ಮಹೀಂದ್ರ PPS ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ ಮಹೀಂದ್ರ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಥಾರಾಕ್ಸ್ನೇ ಬುಕ್ ಮಾಡಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಕೆಳಗೆ ಬಂದರೆ ಸರ್ಕ್ಯುಲರ್ ಶೇಪ್ AC ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಾರ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ, ವಿಚ್ ಇಸ್ ಅ ಸಿಂಗಲ್ ಝೋನ್ ಯೂನಿಟ್. ಡ್ಯುಯಲ್ ಝೋನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನೆಕ್ಸ್ಟು ಕೆಳಗೆ ಬಂದರೆ ಇಲ್ಲಿ ತುಂಬ ಬಟನ್ಸ್ ಇದೆ. ಬಟ್ ಇದನ್ನ ನೋಡಿದ್ರೆ ಏರ್ಕ್ರಾಫ್ಟಲ್ಲಿ ಪೈಲಟ್ ಕ್ಯಾಬಿನ್ ಬರುತ್ತಲ್ಲ ಅಲ್ಲಿರೋ ಕಂಟ್ರೋಲ್ಸ್ ಥರ ವೈಬ್ ಕೊಡುತ್ತೆ. ಇದು ಕೋ ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ ಕೊಟ್ಟಿರೋದು. ನೆಕ್ಸ್ಟ್ 2 ಬಟನು ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಇದು ಹಜಾರ್ಡ್ ಬಟನು. ಇದು ಬಂದು ಟೆರೈನ್ ಮೋಡ್ಸ್ಗೆ ಕೊಟ್ಟಿರೋದು. ಲೈಕ್ ಸ್ಯಾಂಡು, ಮಡ್ಡು ಎಂಥ ರೋಡಲ್ಲಿ ಇದೆಯೋ ಆ ಟೆರೈನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾರೆಲ್ಲೂ ಗ್ರಿಪ್ ಕಳ್ಗೊಳ್ದಲ್ಲೇ ಈಸಿಯಾಗಿ ಮೂವ್ ಆಗ್ತಿರುತ್ತೆ. ಇದು ಎಲೆಕ್ಟ್ರಾನಿಕ್ ಲಾಕಿಂಗ್ ಡಿಫ್ರೆನ್ಷಿಯಲು. ಇದು ಡ್ರೈವರ್ ಸೀಟ್ ವೆಂಟಿಲೇಷನ್ಗೆ. ಎಲೆಕ್ಟ್ರಾನಿಕ್ ಲಾಕಿಂಗ್ ಡಿಫ್ರೆನ್ಷಿಯಲಿಂದ ಏನು ಯೂಸ್ ಅಂದರೆ 2 ವೀಲು ಡಿಫ್ರೆಂಟ್ ಸ್ಪೀಡಲ್ಲಿ ಸ್ಪಿನ್ ಆಗ್ತಾ ಟ್ರ್ಯಾಕ್ಷನ್ ಕಮ್ಮಿ ಆದಾಗ 2 ವೀಲ್ನು ಸೇಮ್ ಸ್ಪೀಡಲ್ಲಿ ರೊಟೇಟ್ ಆಗೋ ಥರ ಮಾಡಿ ಯಾವ ವೀಲ್ಗೆ ಮ್ಯಾಕ್ಸಿಮಮ್ ಟ್ರ್ಯಾಕ್ಷನ್ನು ಟಾರ್ಕು ಬೇಕಾಗತ್ತೋ ಅದನ್ನ ಕೊಟ್ಟು ವರ್ಸ್ಟ್ ಆಬ್ಸ್ಟ್ರಿಕಲಿಂದನೂ ಆಚೆ ಬರೋ ಥರ ಮಾಡುತ್ತೆ. ಬೇಸಿಕ್ಲಿ ಇಟ್ ಮೇಕ್ ಶ್ಯೂರ್ ಟ್ರ್ಯಾಕ್ಷನ್ ಇಸ್ಂಟ್ ಲಾಸ್ಟ್ ಆ್ಯಂಡ್ ಗೆಟ್ಸ್ ದ ಮ್ಯಾಕ್ಸಿಮಮ್ ಟ್ರ್ಯಾಕ್ಷನ್. ಕೆಳಗಡೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಇಲ್ಲಿ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಲಿಟ್ರಲಿ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡ್ಬೋದು, ಅಷ್ಟು ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇದು USB-A ಕೊಟ್ಟಿರೋದು. 4x4 ಆಗಿರೋದ್ರಿಂದ ಪ್ರಾಪರ್ 4 ವೀಲ್ ಡ್ರೈವ್ ಸೆಲೆಕ್ಟರ್ ಕೊಟ್ಟಿದ್ದಾರೆ. ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಯೂಸ್ ಆಗುತ್ತೆ ಇದು. 2 ಹೈ, 4 ಹೈ ಮತ್ತು 4 ಲೋ ಅಂತ 3 ಮೋಡ್ ಕೊಟ್ಟಿದ್ದಾರೆ. ಲೆದರ್ ರ್ಯಾಪ್ ಆಟೋಮೆಟಿಕ್ ಗೇರ್ ನಾಬ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದು. ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೀ ಸೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ಕಾರೇನಾದರೂ ಕೀನ ಡಿಟೆಕ್ಟ್ ಮಾಡಲಿಲ್ಲ ಅಂದರೆ ಕೀನ ಇಲ್ಲಿ ಉಜ್ಜಿದ್ರೆ ಕಾರ್ ಡಿಟೆಕ್ಟ್ ಮಾಡುತ್ತೆ ಕೀನ. ಆ್ಯಂಡ್ ಡ್ರೈವರ್ ಆಮ್ರೆಸ್ಟ್ ಮಾತ್ರ ಸ್ಲೈಡಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ, ಕೋ ಡ್ರೈವರ್ ಸೈಡಿಗೆ ಕೊಟ್ಟಿಲ್ಲ. ಬಟ್ ಆಮ್ರೆಸ್ಟ್ ಲಿಫ್ಟ್ ಮಾಡಬೇಕು ಅಂತಂದರೆ 2 ಸೇಮ್ ಲೆವೆಲ್ಗೆ ಇಟ್ಬಿಟ್ಟು ಲಿಫ್ಟ್ ಮಾಡಬೇಕು. ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ಸ್ ಡಿಸೆಂಟ್ ಎನಫ್ ಅನ್ಬೋದು. ಫ್ರೇಮ್ಲೆಸ್ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಇದು ಸೊ ಪ್ರೀಮಿಯಮ್ ಅನ್ಬೋದು. ಆ್ಯಂಡ್ ಇಲ್ಲಿ ಮಿರರ್ ಜೊತೆಗೆ ಲೈಟ್ ಕೂಡ ಇದೆ ಸನ್ಶೇಡಲ್ಲಿ. ಆ್ಯಂಡ್ ಈ ಸನ್ಶೇಡ್ನ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಬಿಸಿಲನ್ನ ಬ್ಲಾಕ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ಕೂಡ ಸನ್ಶೇಡಲ್ಲಿ ಮಿರರು, ಲೈಟು, ಎಕ್ಸ್ಟೆನ್ಷನ್ ಎಲ್ಲ ಬರುತ್ತೆ. ಆ್ಯಂಡ್ ಇಂಡಿವಿಜುವಲ್ಗೂ ಲ್ಯಾಂಪ್ ಆಪ್ರೇಟ್ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ಕ್ಯಾಬಿಂದು ಇಂಡಿವಿಜುವಲ್ ಲ್ಯಾಂಪ್ ಕೂಡ ಆಪ್ರೇಟ್ ಮಾಡ್ಬೋದು. ಇದು ಬಂದು ಈ 2 ಬಟನ್ ಇದೆಯಲ್ಲ ಸನ್ ಬ್ಲೈಂಡನ್ನ ಆಪ್ರೇಟ್ ಮಾಡೋಕ್ಕೆ. ಇದು ಬಂದು ಸನ್ ಬ್ಲೈಂಡ್ನ ಕ್ಲೋಸ್ ಮಾಡೋಕ್ಕೆ. ನೋಡಿ ಇವಾಗ ನೋಡಿ ಸನ್ ಬ್ಲೈಂಡ್ ಕ್ಲೋಸ್ ಆಗ್ತಾರೆ. ಪರ್ಟಿಕ್ಯುಲರ್ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ. ಅದೊಂದು ಸಖತ್ ಕೂಲ್ ಅಂತ ಹೇಳ್ಬೋದು. ಮತ್ತು ಅದನ್ನೇ ಪ್ರೆಸ್ ಮಾಡಿದ್ರೆ ನೋಡಿ ಹಿಂದಕ್ಕೆ ಹೋಗ್ತಾರೆ. ಬಟ್ ಸನ್ರೂಫ್ ಓಪನ್ ಮಾಡೋಕ್ಕಾ ಇದನ್ನು ಕೊಟ್ಟಿದ್ದಾರೆ. ಓಕೆ, ಒನ್ ಟಚ್ ಆಪರೇಟಿವ್ ಇದೆ. ಆ್ಯಕ್ಚುಲಿ ಇಟ್ಸ್ ಅ ಹ್ಯೂಜ್ ಪ್ಯಾನೋರಾಮಿಕ್ ಸನ್ರೂಫ್ ಗೈಸ್. ಸೇಫ್ಟಿ ಫೀಚರ್ಸ್ ವೈಸ್ ಥಾರಾಕ್ಸಲ್ಲಿ ಏನೆಲ್ಲ ಇದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸೇಫ್ಟಿ ಫೀಚರ್ಸ್ ವೈಸ್ ಎಲ್ಲೂ ಏನೂ ಕಮ್ಮಿ ಮಾಡಿಲ್ಲ ಮಹೀಂದ್ರನವರು. ಬೇಸ್ ವೇರಿಯಂಟಲ್ಲಿ 35+ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಬರುತ್ತೆ. ಆ್ಯಂಡ್ ಟಾಪ್ ಎಂಡಲ್ಲಿ 70+ ಸೇಫ್ಟಿ ಫೀಚರ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಎಡಾಸಲ್ಲಿ 10 ಫೀಚರ್ಸ್ ಬರುತ್ತೆ. ಆ್ಯಂಡ್ 3 ಡೋರ್ ಕಾರ್ ಕೂಡ ಆ್ಯಕ್ಚುಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿತ್ತು. ಬಿಕಾಸ್ ಗ್ಲೋಬಲ್ NCAP-ಅಲ್ಲಿ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿತ್ತು. ಐ ಹೋಪ್ ಈ ಕಾರ್ ಕೂಡ ಒಳ್ಳೆ ಸೇಫ್ಟಿ ರೇಟಿಂಗ್ ತೊಗೊಳತ್ತೆ ಅನ್ನೋ ನಂಬಿಕೆ ನನಗಿದೆ. ಬಟ್ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 2.2 ಲೀಟರ್ Yamaha 4 ಸಿಲಿಂಡರ್ ಡೀಸೆಲ್ ಇಂಜಿನು. ಈ ಇಂಜಿನು 172 bhp ಪವರ್ ಮತ್ತು 380 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಾನೆಟಲ್ಲಿ ಯಾವುದೇ ಥರದ ಇನ್ಸುಲೇಷನ್ ಪ್ರೊವೈಡ್ ಮಾಡಿಲ್ಲ. ಬಿಕಾಸ್ ಡೀಸೆಲ್ ಇಂಜಿನ್ ಎಷ್ಟು ರಿಫೈನ್ಡು ಮತ್ತು ಎಷ್ಟು ಸ್ಮೂತಾಗಿದೆ ಅಂತಂದರೆ ಪೆಟ್ರೋಲ್ ಇಂಜಿನ್ ಅಂತ ಡೌಟ್ ಬಂದುಬಿಡಬೇಕು, ಅಷ್ಟು ಸ್ಮೂತಾಗಿದೆ. ಬಟ್ ಸ್ಟಿಲ್ ಬಾನೆಟಲ್ಲಿ ಒಂದು ಇನ್ಸುಲೇಷನ್ ಅನ್ನೋದು ಕೊಟ್ಟಿದ್ರೆ ಇಟ್ ವುಡ್ ಬಿ ಆನ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಅನ್ನಿಸ್ತು. ಆ್ಯಂಡ್ ಲೋಯರ್ ಸ್ಟೇಟ್ ಡೀಸೆಲ್ ಆಟೋಮೆಟಿಕ್ ಮತ್ತು 6 ಸ್ಪೀಡ್ ಮ್ಯಾನ್ಯುಯಲ್ಲು 152 PS ಪವರ್ ಮತ್ತು 330 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪೆಟ್ರೋಲಲ್ಲಿ M ಸ್ಟೈಲಿನ್ 2 ಲೀಟರ್ ಇಂಜಿನ್ ಬರುತ್ತೆ.
ಅದು ಲೋಯರ್ ಸ್ಟೇಟ್ ಟ್ಯೂನಲ್ಲಿ 152 PS ಪವರ್ ಮತ್ತು 330 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಹೈಯರ್ ಟ್ಯೂನಲ್ಲಿ 162 PS ಪವರ್ ಮತ್ತು 330 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪೆಟ್ರೋಲ್ ಆಟೋಮೆಟಿಕ್ ಬಂದು 176 PS ಪವರ್ ಮತ್ತು 380 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಮಹೀಂದ್ರಾ ಥಾರ್ ರಾಕ್ಸು ಪ್ರಾಪರ್ ಆಫ್ ರೋಡ್ ವೆಹಿಕಲ್ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಆಫ್ ರೋಡ್ ಸ್ಪೆಸಿಫಿಕೇಷನ್ಸ್ ಅಂತ ತೊಗೊಂಡ್ರೆ ಅಪ್ರೋಚ್ ಆ್ಯಂಗಲು 41.7 ಡಿಗ್ರೀಸ್ ಬರುತ್ತೆ, ಡಿಪಾರ್ಚರ್ ಆ್ಯಂಗಲು 36.1 ಡಿಗ್ರೀಸ್ ಬರುತ್ತೆ, ರ್ಯಾಮ್ ಬ್ರೇಕ್ ಓವರ್ ಆ್ಯಂಗಲು 23.9 ಡಿಗ್ರೀಸ್ ಬರುತ್ತೆ ಆ್ಯಂಡ್ ವಾಟರ್ ವೆಡಿಂಗ್ ಕೆಪಾಸಿಟಿ 650 mm ಇದೆ. ವೇರಿಯಂಟ್ಸ್ ವೈಸ್ ಅಂತ ತೊಗೊಂಡ್ರೆ 6 ವೇರಿಯಂಟ್ ಬರುತ್ತೆ, MX1, MX3, MX5, AX3L, AX5L, AX7L ಅಂತ. ಡೈಮೆನ್ಷನ್ಸ್ ಕತೆಗೆ ಬಂದರೆ ಇಟ್ಸ್ ಅ ಮ್ಯಾಸಿವ್ ಕಾರ್ ಗೈಸ್. ಲೆಂತ್ ಬಂದು 4.4 ಮೀಟರ್ಸ್ ಬರುತ್ತೆ, ವಿಡ್ತ್ ಬಂದು 1.8 ಮೀಟರ್ಸ್ ಬರುತ್ತೆ ಆ್ಯಂಡ್ ಹೈಟ್ ಬಂದು 1.9 ಮೀಟರ್ಸ್ ಇದೆ. ವೀಲ್ ಬೇಸು 2.8 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 226 mm ಇದೆ. ಕಲರ್ ಆಪ್ಷನ್ ವೈಸ್ 7 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ ಅಷ್ಟೇ, ಡುವೆಲ್ ಟೋನ್ ಬರಲ್ಲ ಇದರಲ್ಲಿ. ಗೈಸ್ ಆ್ಯಸ್ ಐ ಸೆಟ್ ಇಂಟ್ರೊಡಕ್ಷನಲ್ಲಿ ಯಾವುದೇ ಒಂದು ಕಾರ್ ತೊಗೊಂಡ್ರು ಏನಾದರೂ ಒಂದು ಮಿಸ್ಸಿಂಗ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಪ್ರಾಪರ್ ಆಫ್ ರೋಡಿಂಗು ಮಾಡ್ಬೋದು, ರೋಡ್ ಟ್ರಿಪ್ಸ್ ಕೂಡ ಮಾಡ್ಬೋದು, ಅದು ಕೂಡ ಫ್ಯಾಮಿಲಿ ಜೊತೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ಸೇಫರ್ ಕಾರ್ ಟು ಐ ಕ್ಯಾನ್ ಅಶ್ಯೂರ್ ಯು ದ್ಯಾಟ್. ಆ್ಯಂಡ್ ಫೀಚರ್ಸ್ ಏನಾದರೂ ಕಮ್ಮಿ ಮಾಡ್ಯಾರ ಅಂತಂದರೆ ನೋ ವೇ, ಅಷ್ಟು ಫೀಚರ್ ಲೋಡೆಡ್ ಕಾರ್ ಇದು. ಡಿಸೈನ್ ವೈಸ್ ದೇ ಹ್ಯಾವ್ ನೈಲ್ಡ್ ಇಟ್ ಅನ್ಬೋದು ನನ್ನ ಪ್ರಕಾರ. ಪ್ರೀಮಿಯಮ್ನೆಸ್ ಏನಾದರೂ ಕಮ್ಮಿ ಮಾಡ್ಯಾರ ಅಂದರೆ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಂಜಿನ್ ವೈಸ್ ಏನಾದರೂ ನೆಗೆಟಿವ್ಸ್ ಇರ್ಬೋದಾ? ಅದು ಕೂಡ ಇಲ್ಲ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋ ಕಾರು ತುಂಬ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡ್ರೆ ನೋ ಗೈಸ್. ಬೇಸ್ ವೇರಿಯಂಟೇ 13 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಅರೌಂಡ್ 26 ಲಕ್ಷ ಆಗುತ್ತೆ. ನಾನು ಅವಾಗಲೇ ಮೆನ್ಷನ್ ಮಾಡ್ದಂಗೆ ಇಷ್ಟೆಲ್ಲ ಕಂಫರ್ಟು, ಫೀಚರ್ಸು, ಇಂಪಾರ್ಟೆಂಟ್ಲಿ ಆಡಿ ಕಾರಲ್ಲಿ ಕೂತಿರೋರು ಕೂಡ ತಿರುಗಿ ನೋಡೋಂಗೆ ಮಾಡತ್ತೆ ಈ ಕಾರು. ಅಷ್ಟು ಸಕ್ಕತ್ತಾಗಿದೆ ರೋಡ್ ಪ್ರೆಸೆನ್ಸ್ ಈ ಕಾರ್ಗೆ. ಎನಿಹೌ ಆಫ್ ರೋಡಿಂಗ್ ಮಾಡಲ್ಲ ನಾನು ಅಂತಂದರೆ ಜಸ್ಟ್ ಗೆಟ್ ದ ರಿಯರ್ ವೀಲ್ ಡ್ರೈವ್ ಗೈಸ್, ಬಿಕಾಸ್ ಇಟ್ಸ್ ಮೇಕ್ಸ್ ಮೋರ್ ಸೆನ್ಸ್. 4x4 ಬಿಟ್ಟು ರೆಸ್ಟ್ ಎಲ್ಲ ಫೀಚರ್ಸು ರಿಯರ್ ವೀಲ್ ಡ್ರೈವಲ್ಲೂ ಸೇಮ್ ಬರುತ್ತೆ. ಇದಾಗಿತ್ತು ಮಹೀಂದ್ರಾ ಥಾರ್ ರಾಕ್ಸ್ ಡೀಟೇಲ್ಡ್ ವಾಕ್ ಅರೌಂಡ್ ರಿವ್ಯೂಸ್ನ ಇದ್ದರೆ ಈ ಕಾರ್ ಯಾವ ಥರ ಡ್ರೈವ್ ಮಾಡುತ್ತೆ ಮತ್ತು ಫ್ಯಾಮಿಲಿಗೆ ಈ ಕಾರ್ ಸೂಟ್ ಆಗತ್ತಾ, ಏನು ಕತೆ ಅಂತ ಅನ್ನೋದನ್ನೆಲ್ಲ ಡ್ರೈವಿಂಗ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಟು ಮೈ ಚಾನಲ್ ಗೈಸ್. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀಚ್ ಕೊಡಬೇಕು. ಇದೇ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.